ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ನಿಮ್ಮದೇ ಆದ ಯೂಟ್ಯೂಬ್ ಚಾನಲ್ ಆಪರ್ಚುನಿಟಿ ಬಗ್ಗೆ. ಎಲ್ಲರಿಗೂ ಸ್ವಾಗತ. ನನ್ನ ಹತ್ರ ಇದೆ OSM ಮತ್ತೆ ಮೊಂಟ್ರಾ ಗಾಡಿ ಎರಡು ಅಕ್ಕಪಕ್ಕ ನಿಲ್ಸ್ಕೊಂಡಿದ್ದೀನಿ. ಈ ಗಾಡಿಗಳು ಬಂದ್ಬಿಟ್ಟು, ಈ ಎರಡು ಗಾಡಿ ಬಂದ್ಬಿಟ್ಟು ಒಬ್ಬರದೇನೆ, ಸರಿನಾ? ಅವ್ರ ಹತ್ರ ಅವ್ರ ಎಕ್ಸ್ಪೀರಿಯನ್ಸ್ ಕೇಳೋಣ. OSM ಗಾಡಿ ಆಲ್ರೆಡಿ ನಾನು ನಿಮಗೆ ರಿವ್ಯೂ ಮಾಡಿದ್ದೀನಿ ಫಸ್ಟು. ಮತ್ತು ಈ ವಿಡಿಯೋದಲ್ಲಿ ಬಂದ್ಬಿಟ್ಟು ಕಂಪ್ಯಾರಿಸನ್, ಅಂದರೆ ಇದರಲ್ಲಿ ಎಷ್ಟು ಉಳಿತದೆ, ಇದರಲ್ಲಿ ಎಷ್ಟು ಉಳಿತದೆ ಅನ್ನೋದನ್ನ ಈ ವಿಡಿಯೋದಲ್ಲಿ ತಿಳಿಸ್ಕೊಡೋಣ. ಎರಡು ಗಾಡಿ ಬಂದ್ಬಿಟ್ಟು ಒಬ್ಬರದೇನೆ. ಅಣ್ಣ, ಈ ಎರಡು ಗಾಡಿ ನಿಮ್ದೇನೆ, ಇದ್ರ ಬಗ್ಗೆ ಏನ್ ಅನ್ಸುತ್ತೆ? ಈ ಗಾಡಿ ಬಗ್ಗೆನೂ ಹೇಳಿ, ನಿಮ್ ಗಾಡಿ ಬಗ್ಗೆನೂ ಹೇಳಿ. ಅದು ಮೋಂಟ್ರಾ ಅಂದ್ರೆ ಮನೇಲಿ ಚಾರ್ಜ್ ಮಾಡ್ಕೋಬಹುದು, ಹೊರಗಡೆ ಹಾಕ್ಬೋದು. ಈ ಗಾಡಿ, ಆ ಗಾಡಿ ದಿನ 70 ರೂಪಾಯಿ ಮೋಂಟ್ರಾ. ಮೋಂಟ್ರಾದಲ್ಲಿ ಬಂದ್ಬಿಟ್ಟು 70 ರೂಪಾಯಿ. ಓಕೆ, ಅಂದ್ರೆ ನೀವು ಬೆಸ್ಕಾಮ್ ಅಲ್ಲಿ ಫಾಸ್ಟ್ ಚಾರ್ಜಿಂಗ್ ಇಲ್ಲ ಅದಕ್ಕೆ? ಇಲ್ಲ ಮನೇಲಿ ಹಾಕೊಂಡ್ರು ಅಷ್ಟೇ. ಇದು ಅವರ ಇಲ್ಲೇ ಹಾಕಬಹುದು, ಕಂಪ್ನಿಲಿ. ಅದು 4,500 ತಿಂಗಳಿಗೆ. 4,500 ರೂಪಾಯಿ. 4,500 ರೂಪಾಯಿ ತಿಂಗಳಿಗೆ ಕಟ್ಟಬೇಕು. ಅದು ವಾರಕ್ಕೂ ಇದೆ, ದಿನಾನೂ ಇದೆ. ದಿನ 190 ಏನೋ ಹೇಳ್ತಾ ಇದ್ರು. ಓಕೆ, ವಾರಕ್ಕೂ 150. ವಾರ ದಿನ ತಕೊಂಡ್ರೆ ಜಾಸ್ತಿ ಆಗುತ್ತೆ, ತಿಂಗಳು ತಕೊಂಡ್ರೆ 4,500 ಹೇಳ್ತಾರೆ. ಮತ್ತೆ ನೀವು ಮಾಡೋ ಬಿಡೋ 4,500 ಕೊಡ್ಲೇಬೇಕು. ಕಟ್ಟಾಗಿಲ್ಲ, ತಿಂಗಳು ಮಾತ್ರ ಕಟ್ಲೇಬೇಕು. ಅಣ್ಣ, ಇದು ಮನೆಯಲ್ಲಿ ಚಾರ್ಜಿಂಗ್ ಮಾಡ್ಕೋಬಹುದಾ? ಇದಕ್ಕೆ ಆಪ್ಷನ್ ಮಾಡ್ಕೋಬಹುದು. ಚಾರ್ಜರ್ ಕೊಟ್ಟಿದಾರಾ? ಚಾರ್ಜರ್ ಕೊಟ್ಟಿದ್ದಾರೆ. 4 ಅವರ್ ಏನ್ ಹೇಳ್ತಾ ಇದಾರೆ. 4 ಅವರ್ ಮಿನಿಮಮ್ ಚಾರ್ಜಿಂಗ್. ಅದೇ 100 ಕೊಡುತ್ತೆ ಸಿಟಿಲಿ ಅಷ್ಟೇ. 125 ಅಂತ ಹೇಳ್ತಾರೆ. 100, 95, 100, 80, 100 ಅಂತ 120 ಅಂತ ಕಂಪ್ನಿ ಹೇಳಿರೋದು. ಕೆಲವೊಬ್ರಿಗೆ ಕೇಳಿದಾಗೆಲ್ಲ ಅವ್ರು ಹೇಳಿದೇನಂತ ಅಂದ್ರೆ 100ವರೆಗೂ ಬರುತ್ತೆ ಅಂತ ಅನ್ಬಿಟ್ಟು. ನಿಮ್ಗೆ ಸಿಕ್ತಿರೋದಷ್ಟಣ 80 ಅಂತ ಹೇಳಿದ್ರೆ, ಅಂದ್ರೆ ಸರ್ವಿಸ್ಗೆಲ್ಲ ತಗೊಂಡೋಗಿದ್ರೆ ಗಾಡಿ? ಬ್ರದರ್, ಈ ಗಾಡಿ ಬಂದ್ಬಿಟ್ಟು ಸಿಟಿನಲ್ಲಿ ನಿಮ್ಗೆ ಎಷ್ಟು ಮೈಲೇಜ್ ಕೊಡ್ತಿದೆ? 80 ಕೊಡ್ತಾ ಇದೆ ಸರ್. 80. ಎಷ್ಟು ಸತಿ ಚಾರ್ಜ್ ಆಗ್ತೀರಾ ನೀವು? ಸರ್ ಡೈಲಿ ನಾವು 2 ಸತಿ ಚಾರ್ಜ್ ಹಾಕ್ತಿವಿ. 2 ಸತಿ ಚಾರ್ಜ್ ಆಗ್ತೀರಾ? ಒಂದು ಎಷ್ಟು ಕಿಲೋಮೀಟರ್ ಓಡಿಸ್ತೀರಾ ಒಂದಿನಕ್ಕೆ? ಒಂದಿನಕ್ಕೆ 150, 150ರಿಂದ 180. 150ರಿಂದ 180. ಓಕೆ, ಅಂದ್ರೆ 2 ಸತಿ ಚಾರ್ಜ್ ಸಾಕಾಗುತ್ತಾ? 2 ಸತಿ ಚಾರ್ಜ್ ಸಾಕಾಗುತ್ತೆ. ಓಕೆ, ಚಾರ್ಜಿಂಗ್ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಲ್ಲೋದ್ರೆ? ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಸದ್ಯ ಯಾವ್ದು ಪ್ರಾಬ್ಲಮ್ ಇಲ್ಲ, ಕಮ್ಮಿ ಇದೆ. ನಾವು ಕಂಪ್ನಿಯವ್ರಿಗೆ ಹೇಳಿದೀವಿ ಜಾಸ್ತಿ ಮಾಡಿ ಅಂತ. ಪ್ರತಿ 4 ಕಿಲೋಮೀಟರ್ 5 ಕಿಲೋಮೀಟರ್ ಒಂದಿಲ್ಲ, ಅವ್ರದೇ ಆಪ್ ಇದೆ, ಎಕ್ಸ್ಪೋನೆಂಟ್ ಆಪ್, ಅದರಲ್ಲಿ ತೋರ್ಸುತ್ತೆ. ಓಕೆ, ಚಾರ್ಜಿಂಗ್ ಸ್ಟೇಷನ್ ಸದ್ಯಕ್ಕೆ ಇವಾಗ ಸ್ವಲ್ಪ ಹೊರಗಡೆ ಎಲ್ಲ ಕಮ್ಮಿ, ಸಿಟಿ ಒಳಗಡೆ ಇದೆ ಅಲ್ವಾ? ಸಿಟಿ ಒಳಗಡೆ ಎಲ್ಲ, ಸಿಟಿ ಒಳಗಡೆ ಎಲ್ಲಾ ಕಡೆನೂ ಇದೆ. ಎಲ್ಲಾ ಕಡೆನೂ. ಓಕೆ, ಈ ಕಡೆ ಸ್ವಲ್ಪ ಔಟ್ಸ್ಕಟ್ ಅಲ್ಲೆಲ್ಲ ಸ್ವಲ್ಪ ಕಡಿಮೆ. ಓಕೆ ಓಕೆ, ಅದು ಬಿಟ್ರೆ ನಿಮ್ಗೆ ಏನ್ ಅನ್ಸುತ್ತೆ ಗಾಡಿ ಬಗ್ಗೆ? ಏನ್ ಲಾಭ ಇದೆಯಾ, ಲಾಸ್ ಇದೆಯಾ? ಸರ್, CNG ಗಾಡಿಗೆಲ್ಲ ಹೋಲಿಸ್ಕೊಂಡ್ರೆ ನಮ್ ಗಾಡಿಗೆ ಲಾಭ ಇದೆ ಸರ್. ಮನೇಲಿ ಚಾರ್ಜ್ ಹಾಕೊಳಂಗಿಲ್ಲ, ಹೊರಗಡೆ ಹೋದ್ರೆ 15 ನಿಮಿಷ ಚಾರ್ಜ್ ಹಾಕೊಂಡು ಡ್ಯೂಟಿಗೆ ಹೋಗ್ಬೋದು. ಪುನಃ ಮನೆಗ್ ಬರ್ಬೇಕಾದ್ರೆ ವಾಪಸ್ಸು ಚಾರ್ಜ್ ಹಾಕೊಂಡು ವಾಪಸ್ ಬಂದ್ಬಿಡ್ತೀವಿ. ಟೈಮು ಏನು ಅಷ್ಟು ಟೈಮ್ ಎಲ್ಲ ಚೆನ್ನಾಗಿ ಅಡ್ಜಸ್ಟ್ ಆಗ್ತದೆ. ಅದೇ ಮಾಮೂಲಿ ಚಾರ್ಜಿಂಗ್ ಮಾಡ್ಕೊಂಡು ಬಂದ್ಬಿಡುತ್ತೆ. ಒಂದಿನಕ್ಕೆ 2 ಚಾರ್ಜು ಸಾಕಾಗುತ್ತಾ? ಅಂದ್ರೆ ನೀವು ಮನೆಗೆಲ್ಲ ಬರ್ತಿರಲ್ವಾ, ಅವಾಗೆಲ್ಲ ಹೆಂಗ್ ಮಾಡ್ಕೊಂತೀರಾ? ಸರ್, 2 ಚಾರ್ಜ್ ಅಲ್ಲಿ 100-180 ಕಿಲೋಮೀಟರ್ ಓಡುತ್ತೆ ಅಂತಿದ್ದೀರಿ. ಸರ್, ನಾನು ಬೆಳಿಗ್ಗೆ ಒಂದು 8 ಗಂಟೆಗೆ ಹೋದ್ರೆ ಡ್ಯೂಟಿಗೆ, ಸೊ 10, 11, 12 ಗಂಟೆ ತನಕ ಡ್ಯೂಟಿ ಮಾಡ್ಕೊಂಡು ಪೀಕ್ ಅವರ್ಸ್ ಮುಗಿದ್ಮೇಲೆ ಆಮೇಲೆ ಗಾಡಿ ಚಾರ್ಜ್ ಹಾಕಂತೀನಿ. ಪುನಃ ಸಾಯಂಕಾಲ ಸ್ಟಾರ್ಟ್ ಮಾಡಿ ನೈಟು ಬರ್ಬೇಕಾದ್ರೆ ಚಾರ್ಜ್ ಹಾಕೊಂಡ್ ಬರ್ತೀವಿ. ಓಕೆ, ಅದ್ರಲ್ಲಿ ಯಾವ್ದು ಸಮಸ್ಯೆ ಇಲ್ಲ? ಏನ್ ಸಮಸ್ಯೆ ಇಲ್ಲ. ಈಗ ಅವಾಗ್ಲೇ ಹೇಳ್ತಿದ್ರಿ CNG ಗಾಡಿಗೂ ಮತ್ತೆ ಈ ಗಾಡಿಗೂ ಕಂಪೇರ್ ಮಾಡ್ಕೊಂಡ್ರೆ ಎಷ್ಟು ಉಳಿತಾಯ ಆಗುತ್ತೆ ನಿಮ್ಗೆ? ಸರ್, ನನಗೆ ಮಂತ್ಲಿ ಒಂದು 7ರಿಂದ 8 ಸಾವಿರ ಉಳಿತಾಯ ಆಗುತ್ತೆ ಸರ್. 7ರಿಂದ 8 ಸಾವಿರ ರೂಪಾಯಿ ನಿಮ್ಗೆ ಉಳಿತಾಯ ಈ ಗಾಡಿಯಿಂದ. ಓಕೆ, ಸೊ ಈ ನಿಮ್ಮ ಮೋಂಟ್ರಾ ಗಾಡಿನೂ ಅದೇನೆ, ಇದು ಮನೆಯಲ್ಲೇ ಹಾಕೊಂತಾರೆ, ನೀವು ಮನೆಯಲ್ಲಿ ಹಾಕ್ತಿಲ್ಲ ಅಲ್ಲ? ಏನ್ ರೀಸನ್ಗೋಸ್ಕರ ಹಂಗ್ ತಗೊಂಡಿದ್ದು? ನಿಮ್ಮ ಒಂದು ಮೋಂಟ್ರಾ ಒಂದು ಇದು? ಸರ್, ಮೋಂಟ್ರಾ ಅಂತಂದ್ರೆ ಮನೇಲಿ ಚಾರ್ಜ್ ಹಾಕೊಳ್ಳೋದ್ರಿಂದ ಪವರ್ ಲೋ ಆಗೋದಾಗ್ಲಿ ಹೈ ಆಗೋದಾಗ ಚಾರ್ಜರ್ ಹೋಗ್ಬಿಡುತ್ತ, ಇಲ್ಲಾಂದ್ರ ಮನೇಲಿರೋ ಎಕ್ವಿಪ್ಮೆಂಟ್ ಗಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ನಾವು ಪವರ್ ಸ್ಟೇಷನ್ ಅಲ್ಲಿ ಚಾರ್ಜ್ ಹಾಕೊಳ್ಳೋದು ಇದ್ ನೋಡ್ಬಿಟ್ಟು ತಗೊಂಡ್ವಿ ಸರ್. ಇವ್ರದೇ ಚಾರ್ಜಿಂಗ್ ಸ್ಟೇಷನ್ ಅಲ್ಲಿ ಹೌದು ಸರ್. ಮತ್ತೊಂದೇನಂತಂದ್ರೆ ಕೆಲವೊಂದು ರೆಂಟೆಡ್ ಹೌಸ್ ಗಳಲ್ಲಿ ಮನೆ ಓನರ್ದು ಸ್ವಲ್ಪ ಪ್ರಾಬ್ಲಮ್ ಇರ್ತದೆ, ಚಾರ್ಜ್ ಹಾಕೊಳ್ಳೋದಕ್ ಬಿಡಲ್ಲ. ಅದಕ್ಕೋಸ್ಕರ ಇದ್ ತಗೊಂಡ್ವಿ. ಎಲ್ಲೇ ಹೋದ್ರು ಅಲ್ಲೇ ಬೆಂಗಳೂರು ಒಳಗಡೆ ಚಾರ್ಜ್ ಹಾಕೊಂಡು ಆರಾಮಾಗಿ ಡ್ಯೂಟಿ ಮಾಡ್ಬೋದು. ಓಕೆ, ನೀವ್ ಹೇಳಿದ್ರಿ 2 ಚಾರ್ಜಿಂಗ್ ಆಪ್ಷನ್, ಒಂದು ಮನೆಯಲ್ಲಿ ಕೂಡ ಹಾಕೋಣ ತರ ಇದೆ, ಇನ್ನೊಂದು ಹೌದು ಸರ್ ಹೊರಗಡೆ ಹಾಕೋದು. ಹೊರಗಡೆ 15 ಮಿನಿಟ್ಸ್ ಅಲ್ಲಿ ಚಾರ್ಜ್ ಆಗುತ್ತಾ, ಮನೆಯಲ್ಲಿ ಬಂದು 3 ಅವರ್ಸ್ ಬೇಕು ಸರ್. ಓಕೆ, ನೀವು ಎಷ್ಟು ತಿಂಗಳಾಯ್ತು ಗಾಡಿ ತಗೊಂಡಿದ್ದು? ಗಾಡಿ ತಗೊಂಡು 4 ತಿಂಗಳಾಯ್ತು ಸರ್. 4 ತಿಂಗಳಿಂದ ಏನೆಲ್ಲ ಪ್ರಾಬ್ಲಮ್ ಆಗಿದೆ ನಿಮ್ಗೆ? ಸರ್, ಏನಾದ್ರು ಪ್ರಾಬ್ಲಮ್ ಆಗಿದೆ? ಬ್ರೇಕ್ ಒಂದು ಇಶ್ಯೂಸ್ ಇದೆ. ಬ್ರೇಕ್ ಇಶ್ಯೂ ಅಂದ್ರೆ ಯಾವ ತರ ಸರ್? ಅದು ಬ್ರೇಕ್ ಇಶ್ಯೂಸ್ ಅಂತಂದ್ರೆ ಬ್ರೇಕ್ ಮೇಲೆ ರೈನ್ ವಾಟರ್ ಬಿದ್ದಾಗ, ಮಳೆ ನೀರು ಬಿದ್ದಾಗ, ಅಥವಾ ನಾವು ಗಾಡಿ ಕ್ಲೀನ್ ಮಾಡ್ಬೇಕಾದ್ರೆ ನೀರ್ ಬಿದ್ದಾಗ ಸಡನ್ ಆಗಿ ಹಿಡಿಯುತ್ತೆ ಬ್ರೇಕ್. ಅಂದ್ರೆ ನೀವು ಯಾವ ತರ ಇಶ್ಯೂ ಅಂದ್ರೆ?
ಮಳೆ ಎಲ್ಲ ಬಂದಾಗ ಅಥವಾ ನೀರು ಗಾಡಿ ಕ್ಲೀನ್ ಮಾಡ್ತಿರ್ಬೇಕಾದ್ರೆ ನೀರ್ ಬಿದ್ದಾಗ ಸ್ವಲ್ಪ ಸಡನ್ ಆಗಿ ಹಿಡಿಯೋದು ಈ ತರ ಪ್ರಾಬ್ಲಮ್ ಆಗ್ತಾ ಇದೆ ಬ್ರೇಕ್. ಓಕೆ, ಅದು ಏನಂದ್ರೆ ನನ್ಗಿರೋ ಎಕ್ಸ್ಪೀರಿಯನ್ಸ್, ನಾವು CNG ಗಾಡಿಲಿ ಕೂಡ ಬರೋಂತ ಪ್ರಾಬ್ಲಮ್ ಏನಪ್ಪಾ ಅಂದ್ರೆ, ಒಳಗಡೆ ಡ್ರಮ್ ಇರುತ್ತಲ್ಲ ಅದ್ರಲ್ಲಿ ತುಕ್ಕು ಹಿಡಿತದೆ. ಅದೊಂದ್ ಸ್ವಲ್ಪ ಒಂದ್ 5-6 ಕಿಲೋಮೀಟರ್ ಹೋದ್ಮೇಲೆ ಸರಿಯಾಗೋಯ್ತದಲ್ವ ಅದು? ಸೊ ಇದು ಆ ಪ್ರಾಬ್ಲಮ್ ಅಲ್ಲ ಸರ್, ಇದು ಬಂದು ಬೇರೆ ಪ್ರಾಬ್ಲಮ್ ಐತೆ ಗಾಡಿದು. ಅಲ್ಲಿ ಬಂದು ಸೆನ್ಸರ್ ಏನೋ ಕೊಟ್ಟಿರ್ತಾರ, ಯಾವ್ದು ಬ್ರೇಕ್ ಅಲ್ಲ, ಬ್ರೇಕ್ ಹತ್ರ. ಅಲ್ಲಿಗ ನೀರ್ ಬಿದ್ದಾಗ ಅಲ್ಲಿ ಬ್ಯಾಟ್ರಿಯಿಂದ ಕರೆಂಟ್ ವೋಲ್ಟೇಜ್ ಜಾಸ್ತಿ ಆಗಿ ಕಮ್ಮಿ ಆದಾಗ ಅಲ್ಲಿ ನೀರ್ ಬಿದ್ದಾಗ ಬ್ರೇಕ್ ಪ್ರಾಬ್ಲಮ್ ಆಗುತ್ತೆ ಸರ್. ಅಲ್ಲ ನಿಲ್ತದ ಗಾಡಿ ಎಲ್ಲ ಸ್ಟಾಪ್ ಆಗಿದ್ಯಾ? ಸ್ಟಾಪ್ ಏನಾಗಿಲ್ಲ. ಸ್ಟಾಪ್. ಸೊ ಬ್ರೇಕ್ ನೀರ್ ಬಿದ್ದಾಗ ಏನಾಗುತ್ತೆ ಅಂದ್ರೆ ಚಕ್ ಅಂತ ಗಾಡಿ ನಿಂತ್ಕೊಂಡ್ಬಿಡುತ್ತೆ. CNG ಗಾಡಿಗಳಲ್ಲಿ ಏನಂತಂದ್ರೆ ನಾವು ಅಪ್ಲೈ ಮಾಡಿದ ತಕ್ಷಣ ಬ್ರೇಕ್ ಆಕ್ಷನ್ ಆಗಲ್ಲ, ಒಂದ್ ಸ್ವಲ್ಪ ದೂರ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಹೌದು. ಈ ಗಾಡಿಯಲ್ಲಿ ನೀರ್ ಬಿದ್ದಾಗ ಸಡನ್ ಆಗಿ ಆಕ್ಷನ್ ಆಗಿ ನಿಂತ್ಕೊಂಡ್ಬಿಡುತ್ತೆ. ಓಕೆ ಓಕೆ. ಕಂಪ್ನಿಗೆ ಸರ್ವಿಸ್ಗೆಲ್ಲ ಹೋದ್ರೆ ಯಾವ ತರ ರೆಸ್ಪಾನ್ಸ್ ಎಲ್ಲ ಯಾವ ತರ ಇದೆ ಸರ್? ರೆಸ್ಪಾನ್ಸ್ ಎಲ್ಲ ಚೆನ್ನಾಗ್ ಮಾಡ್ತಾರೆ ಸರ್. ಇವಾಗ ನಂದು ಗಾಡಿ ಒಂದ್ಸತಿ 2000 ಓಡಿಸಿದಾಗ ಹೋಗಿದ್ದ, ಒಂದ್ಸತಿ 10,000 ಓಡಿಸಿದಾಗ ತಗೊಂಡೋಗಿದ್ದ. ಚೆನ್ನಾಗಿ ರೆಸ್ಪಾನ್ಸ್ ಮಾಡ್ತಾರ. ಮತ್ತೆ ಇದು ಆನ್ ರೋಡ್ ಸರ್ವಿಸ್ ಕೂಡ ಮಾಡ್ತೀವಿ ಅಂತಾರಲ್ಲ, ನೀವು ಮಾಡಿಸ್ಕೊಂಡಿದ್ದೀರಾ ಸರ್? ನಮ್ದು ಯಾವತ್ತು ಗಾಡಿ ಆತರ ನಿಂತಿಲ್ಲ. ಗಾಡಿ ಯಾವತ್ತು ನಿಂತಿಲ್ಲ. ಸೊ ನಮಗೂ ಹೇಳಿದಾರೆ ಗಾಡಿ ತಗೋಬೇಕಾದ್ರೆ ಆನ್ ರೋಡ್ ಸರ್ವಿಸ್ ಆದ್ರೂ ಏನ್ ನನ್ ಗಾಡಿ ಯಾವತ್ತು ನಿಂತಿಲ್ಲ. ಓಕೆ. ಮತ್ತೆ ಅದೇ ನೀವು ಹೇಳಿದಂಗೆ ಸೆನ್ಸರ್ಗೆ ಅದೇನೋ ನೀರು ಹೋಗ್ಬಿಟ್ಟು ಅಲ್ಲೇ ಸ್ಟಾಪ್ ಆಗುತ್ತೆ, ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮೂವ್ ಆಗುತ್ತೆ. ಸರ್ ಅದು ಮಳೆಗಾಲದಲ್ಲಿ ಮತ್ತೆ ಗಾಡಿ ಕ್ಲೀನ್ ಮಾಡಿದಾಗ ಅದು ಪ್ರಾಬ್ಲಮ್ ಇದ್ದೇ ಇರುತ್ತೆ ಗಾಡಿ ಅವಾಗ. ಅದೇ ಗಾಡಿ ಕ್ಲೀನ್ ಮಾಡಿದಾಗ ಒಂದ್ ಸ್ವಲ್ಪ ನೀರ್ ಹೋದಾಗ ಅಲ್ಲಿ ಸೆನ್ಸರ್ ಹತ್ರ ಸ್ವಲ್ಪ ರನ್ ಆದ್ಮೇಲೆ ಸರಿ ಆಗುತ್ತೆ, ಆಗಲ್ವಾ ಅದು? ಸರ್ ಕೆಲವೊಂದ್ ಟೈಮು ಪುನಃ ನಾರ್ಮಲ್ ಆಗಿ ಬ್ರೇಕ್ ಹಿಡಿಯಕ್ ಸ್ಟಾರ್ಟ್ ಆಗ್ಬಿಡುತ್ತೆ, ಕೆಲವೊಂದ್ ಟೈಮ್ ಆ ಪ್ರಾಬ್ಲಮ್ ಸಾಲ್ವ್ ಆಗಲ್ಲ ಸರ್. ಅವಾಗ ಏನ್ ಮಾಡ್ತೀರಾ? ಅವಾಗ ನಾವು ಅಲ್ಲಿ ಸರ್ವಿಸ್ ಸೆಂಟರ್ಗೆ ತಗೊಂಡು ಹೋಗೋದು. ಓಕೆ. ಒಟ್ಟು ಎಷ್ಟು ಕಿಲೋಮೀಟರ್ ಓಡಿದೆ ನಿಮ್ ಗಾಡಿ? ಸರ್ ಈಗ ನಂದು 11,000 ಮೇಲೆ ಓಡಿದೆ. 11,000. ಎಷ್ಟು ತಿಂಗಳಾಗಿತ್ತು ಗಾಡಿ ತಗೊಂಡು? ಗಾಡಿ ತಗೊಂಡು ಆಗಸ್ಟ್ ಅಲ್ಲಿ ತಗೊಂಡಿದ್ದೆ. ಆಗಸ್ಟ್ ಆಲ್ಮೋಸ್ಟ್ 5-6 ತಿಂಗಳಾಯ್ತಾ ಬಂತು ಅಲ್ವಾ? ಓಕೆ. ಇಲ್ಲ, ಆಗಸ್ಟ್ ಅಂತಂದ್ರೆ 4 ತಿಂಗಳು, ಆಲ್ಮೋಸ್ಟ್ 5 ತಿಂಗಳಾಯ್ತಾ ಬಂತು ಗಾಡಿ ತಗೊಂಡು. ಓಕೆ. ಅದ್ ಬಿಟ್ರೆ ಬೇರೆ ಏನಾದ್ರು ಸಮಸ್ಯೆ ಇದೆಯಾ ನಿಮ್ಗೆ? ಸಮಸ್ಯೆಗಳು ಇದೆ ಸರ್, ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಾಯ್ತು. ಅದು ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ಎಲ್ಲ ಗಾಡಿಗಳಲ್ಲೂ ಬಂದೇ ಬರುತ್ತೆ. ಓಕೆ. ಅದು ಮೇನ್ ಸಮಸ್ಯೆ ಅಂತಂದ್ರೆ ನೀವು ಬ್ರೇಕ್ ಅದೊಂದು ಹಿಡಿತದೆ ಅಂದ್ರೆ ಬ್ರೇಕು. ಆಮೇಲೆ ಇನ್ನೊಂದೇನಂತಂದ್ರೆ ಸಸ್ಪೆನ್ಷನ್ ಸ್ವಲ್ಪ ಎತ್ತಾಕುತ್ತೆ ಗಾಡಿ. ಓಕೆ. ಎಲ್ಲ ಗಾಡಿದು ಹೇಳ್ತಾರಪ್ಪ ಎಲೆಕ್ಟ್ರಿಕಲ್ ಗಾಡಿದು, ಯಾಕಂದ್ರೆ ಮೋಟ್ರಾ ಗಾಡಿದ್ ಕೂಡ ಹಾಗೆ ಹೇಳಿ. ಸೊ ಎಲೆಕ್ಟ್ರಿಕಲ್ ವೆಹಿಕಲ್ ಅಲ್ಲಿ ಕಾಮನ್ ಆಗಿ ಎತ್ತಾಕುತ್ತೆ ಗಾಡಿ. ಸೊ ಇವಾಗ ಅದಕ್ಕೂ ಕೂಡ ಸ್ಪ್ರಿಂಗ್ ಎಲ್ಲ ಫಿಟ್ ಮಾಡಿ ಕೊಡ್ತಾರೆ. ನಮ್ಮ ಬೆಂಗಳೂರಲ್ಲಿ ಗೊತ್ತಿಲ್ಲ, ಮೊಬೈಲ್ ನೋಡಿದಾಗ ನಾನು ಕೇರಳದಲ್ಲೆಲ್ಲ ಎಲೆಕ್ಟ್ರಿಕ್ ಗಾಡಿಗಳಿಗೂ ಸ್ಪ್ರಿಂಗ್ ಸಸ್ಪೆನ್ಷನ್ ಎಲ್ಲ ಫಿಟ್ ಮಾಡ್ಕೊಡ್ತಾರೆ. ಓಕೆ ಓಕೆ. ಅಡಿಷನಲ್ ಏನೋ ಮಾಡಿಫೈ ಮಾಡಬಹುದು ಸರ್. ಓಕೆ ಓಕೆ ಸರಿ. ಇವಾಗ ಬಂದು ಕೇಳೋದಾದ್ರೆ ನಿಮ್ಗೆ 15 ನಿಮಿಷಕ್ಕೆ ಒಂದು ಚಾರ್ಜಿಂಗ್ ಆಗುತ್ತೆ. ಎಷ್ಟು ನೀವು ಒಂದು 6-7 ಸಾವಿರ ರೂಪಾಯಿ ಉಳಿತದೆ ಅಂತ ಹೇಳಿ CNG ಗಾಡಿಗೆ ಕಂಪೇರ್ ಮಾಡ್ಕೊಂಡ್ರೆ. ಇವಾಗ ಮೋಟ್ರಾ ಗಾಡಿ ಕಂಪೇರ್ ಮಾಡ್ಕೊಂಡ್ರೆ, ಮೋಟ್ರಾ ಗಾಡಿಗೆ ಅಂತಂದ್ರೆ ಅದು ಮಂತ್ಲಿ ಒಂದು 2,500 3,000 ಬರ್ಬೋದು ಸರ್ ಕರೆಂಟ್ ಜಾಸ್ತಿ ಅಂದ್ರೆ. ಸೊ ಅದಕ್ಕೂ ಇದಕ್ಕೂ 1-1.5 ರೂಪಾಯಿ ಮೋಟ್ರಾ ಗಾಡಿಯಲ್ಲಿ ಉಳಿಸಬಹುದು ಸರ್. ಮೋಟ್ರಾ 1,000 ರೂಪಾಯಿ 2,000 ರೂಪಾಯಿ ಮೋಟ್ರಾ ಗಾಡಿಯಲ್ಲಿ ಉಳಿಸಬಹುದು. ಆದ್ರೆ ಅದು ಮನೆಯಲ್ಲೂ ಚಾರ್ಜಿಂಗ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಬೆಸ್ಕಾಂ ಅಲ್ಲಿ ಸ್ಲೋ ಚಾರ್ಜಿಂಗ್. ಓಕೆ. ನೀವು ತಗೊಂಡಿದ್ದು ರೀಸನ್ ಬಂದ್ಬಿಟ್ಟು, ಇದು ಫಸ್ಟ್ ನೀವು ತಗೊಂಡಿದ್ದು ಮೋಟ್ರಾ ಗಾಡಿ, ಇದು 4 ತಿಂಗಳಿಂದ ಬಂದಿರೋ ನಿಮ್ದು ಈ ಗಾಡಿ. ಅಂದ್ರೆ ಈ ಗಾಡಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ನೀವು ತಗೊಳಕ್ ರೀಸನ್ ಏನು? ಅಂದ್ರೆ ಫಾಸ್ಟ್ ಆಗಿ ಚಾರ್ಜ್ ಆಗುತ್ತೆ ಅಂತಾನ, ಇಲ್ಲ ಅಂತಂದ್ರೆ ಯಾವ ರೀಸನ್ಗೋಸ್ಕರ? ಸೊ ನಾ ತಗೊಳ್ಳೋದಕ್ಕೆ ರೀಸನ್ ಏನಂತಂದ್ರೆ ಸರ್, ಆಕ್ಚುಲಿ ನಾನು ಫಸ್ಟ್ CNG ಹೋಗ್ಬೇಕು ಅಂತಾನೆ ಇದ್ದಿದ್ದು. ಅಲ್ಲಿ CNG ಸ್ಟೇಷನ್ಗಳಲ್ಲಿ ಆ ಕ್ಯೂ ಅಲ್ಲಿ ನೋಡ್ಬಿಟ್ಟು ನನಗೆ ಫಾಸ್ಟ್ ಚಾರ್ಜಿಂಗ್ ಯಾವ್ದಾದ್ರು ಗಾಡಿ ಹುಡುಕ್ತಾ ಇದ್ದ. ಅಷ್ಟರಲ್ಲಿ OSM ಅವರು ಇದು ಲಾಂಚ್ ಮಾಡಿದ್ರು, ಅವಾಗ ಹೋಗಿ ತಗೊಂಡೆ ಸರ್. ನೀವು ಮೋಸ್ಟ್ಲಿ ನಿಮ್ದು ಫಸ್ಟ್ ಇದ್ರಲ್ಲಿ ಬಂದಿರೋ ಗಾಡಿ ಅಲ್ವಾ? ನೀವು ಲಾಂಚಿಂಗ್ ಅಲ್ಲೇ ತಗೊಂಡಿರೋ ಗಾಡಿ ನೀವು? ಲಾಂಚಿಂಗ್ ಅಲ್ಲೇ ಫಸ್ಟ್ ಕಸ್ಟಮರ್ ಫಸ್ಟ್ ಕಸ್ಟಮರ್ ನೀವು ಇದನ್ನ ಫಸ್ಟ್ ತಗೊಂಡಿದ್ದು, ಫಸ್ಟೇ ಬುಕಿಂಗ್ ಮಾಡಿದ್ರಲ್ಲ ಇದು? ಫಸ್ಟೇ ಬುಕ್ ಮಾಡಿ, ಫಸ್ಟ್ ಬುಕಿಂಗ್, ಫಸ್ಟ್ ಕಸ್ಟಮರ್ ನೀವೇ. ಲಾಭದಾಯಕವಾಗಿದೆಯಾ ಗಾಡಿ? ಸರ್ CNG ಕಂಪೇರ್ ಮಾಡ್ಕೊಂಡ್ರೆ ಲಾಭದಾಯಕವಾಗಿದೆ ಗಾಡಿ. ಮೋಟ್ರಾ ಗಾಡಿಗೂ ಮತ್ತೆ ನಿಮ್ OSM ಗಾಡಿಗೂ ಲೆಕ್ಕ ಮಾಡ್ಕೊಂಡ್ರೆ, ಒಂದು ನೀವು ಫಾಸ್ಟ್ ಚಾರ್ಜಿಂಗ್ ಗೋಸ್ಕರ ತಗೊಂಡಿದ್ದು ರೀಸನ್, ಆಮೇಲೆ ಮೋಟ್ರಾ ಗಾಡಿ ಬಂದ್ಬಿಟ್ಟು ಮನೆಯಲ್ಲೇ ಚಾರ್ಜಿಂಗ್ ಹಾಕೋಬೇಕು 150 ಕಿಲೋಮೀಟರ್. ಇದ್ರಲ್ಲಿ ಬಂದ್ಬಿಟ್ಟು ನೀವು 150 ಇಂದ
180 ಕಿಲೋಮೀಟರ್ವರೆಗೂ ಓಡಿಸ್ತೀನಿ ಅಂತ ಹೇಳಿದ್ದೀರಾ. ಮೋಂಟ್ರಾ ಗಾಡಿ ನಮಗೆ ಸರಿಯಾಗಿ. ಮೋಟ್ರಾ ಗಾಡಿ ಬಂದ್ಬಿಟ್ಟು ನಿಮಗೆ 2,000 ರೂಪಾಯಿ ಚಾರ್ಜಿಂಗ್ ತಿಂಗಳಲ್ಲಿ ಮನೆಯಲ್ಲೇ ಹಾಕೋಬೇಕು, ಮತ್ತೆ ಸ್ವಂತ ಮನೆ ಇರೋರಿಗೆ ತುಂಬಾ ಕನ್ವೀನಿಯಂಟ್ ಇದೆ. ಇದು ಬಂದ್ಬಿಟ್ಟು ಬಾಡಿಗೆ ಮನೆಯವ್ರಿಗೆ ಕನ್ವೀನಿಯಂಟ್ ಇಲ್ಲ ಅಂತ ಅವಾಗ್ಲೇ ಹೇಳಿದ್ರೆ. ಓಕೆ, ಅದು ಬಿಟ್ಟು ನಿಮ್ಗೆ ಏನ್ ಅನ್ಸುತ್ತೆ ಈ ಗಾಡಿ ಬಗ್ಗೆ? ಅಂದ್ರೆ ಏನು ರೀಸನ್? ಅದ್ರಲ್ಲಿ ಇವಾಗ 3 ವರ್ಷ ವಾರಂಟಿ, 3 ವರ್ಷ ಬ್ಯಾಟ್ರಿ ವಾರಂಟಿ, 1 ಲಕ್ಷ ಕಿಲೋಮೀಟರ್ ಕೊಡ್ತಾರೆ. ಇದಕ್ ಬಂದ್ಬಿಟ್ಟು 5 ವರ್ಷ 5 ವರ್ಷ ವಾರಂಟಿ ಸರ್, 2 ಲಕ್ಷ ಕಿಲೋಮೀಟರ್ ತನಕ. 2 ಲಕ್ಷ ಅದು 1 ಲಕ್ಷ, ಇದು 2 ಲಕ್ಷ ಮತ್ತೆ 5 ವರ್ಷ ವಾರಂಟಿ, ಬ್ಯಾಟ್ರಿ ವಾರಂಟಿ. ಸರಿ, ಆಮೇಲೆ ಏನ್ ಅನ್ಸುತ್ತೆ ಇದ್ರ ಬಗ್ಗೆ? ಮತ್ತೆ ಚಾರ್ಜಿಂಗ್ ಸ್ಟೇಷನ್ ಬಗ್ಗೆ ನೀವು ಅವಾಗ್ಲೇ ಹೇಳಿದ್ರೆ. ಸರ್ ಅದೇ ಸರ್, ಇವಾಗ ಇದೇ ಕಂಪ್ನಿದು ಲಗೇಜ್ ವೆಹಿಕಲ್ಗಳು ಜಾಸ್ತಿ ಆಗಿದೆ. ಸೊ ಚಾರ್ಜಿಂಗ್ ಸ್ಟೇಷನ್ಗಳು ಇನ್ನೂ ಬೇಕು. ಗಾಡಿಗಳೆಲ್ಲ ತುಂಬಾ ಜಾಸ್ತಿ ಆಗ್ತಾ ಇದಾರೆ, ತುಂಬಾ ಜನ ತಗೊಳ್ತಾ ಇದಾರೆ. ಚಾರ್ಜಿಂಗ್ ಸ್ಟೇಷನ್ಗಳು ಜಾಸ್ತಿ ಬೇಕು ಇನ್ನು ಅಂತ ಕಂಪ್ನಿ ಅವ್ರ ಜೊತೆ ಮಾತಾಡಿದೀವಿ. ಅವರು ಸೊ ನಾವು ಮಾಡಿಸ್ಕೊಡ್ತೀವಿ. ಅದು ಆಗ್ತಿದಾರಲ್ಲ ಇವಾಗ, ಚಾರ್ಜಿಂಗ್ ಸ್ಟೇಷನ್ ಮತ್ತೆ ಮಾಡಿಸ್ಕೊಡ್ತೀನಿ ಅಂತ ಹೇಳಿದಾರ. ಚಾರ್ಜಿಂಗ್ ಸ್ಟೇಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾರೆ. ಮೊನ್ನೆ ಹೋಗಿ ನಾವು ಆಫೀಸಲ್ಲಿ ಮಾತಾಡಿದ್ವಿ, ಡ್ರೈವರ್ಸ್ ಎಲ್ಲ ಹೋಗಿ ಚಾರ್ಜಿಂಗ್ ಸ್ಟೇಷನ್ ಮಾಡಿಸ್ಕೊಡ್ತೀವಿ ಅಂತ ಹೇಳಿದಾರೆ. ಓಕೆ, ಅಂದ್ರೆ ಇಂಪ್ರೂವ್ ಮಾಡ್ತಿದಾರೆ ಇವಾಗ ಹೊಸದಾಗಿ ಬಂದಿರೋದ್ರಿಂದಾಗಿ. ಅದು ಇನ್ನು ಇಂಪ್ರೂವ್ಮೆಂಟ್ ಆಗ್ಬೇಕು. ಗಾಡಿ ಇನ್ನು ಹೊಸ ಗಾಡಿಗಳು ಇನ್ನು ಚೆನ್ನಾಗಿ ಬಿಡ್ತಾ ಇದಾರೆ, ಇನ್ನು ಅಪ್ಡೇಟ್ ಮಾಡ್ತಾ ಇದಾರೆ. ಓಕೆ, ಹೋಯ್ತಾ ಅಪ್ಡೇಟ್ ಆಗ್ತಾನೆ ಇರುತ್ತೆ. ಏನಪ್ಪ ಅಂದ್ರೆ OSM ಇದಕ್ಕೂ ಏನು ಅಂದ್ರೆ ಮನೆಯಲ್ಲಿ ಚಾರ್ಜಿಂಗ್ ಹಾಕೋ ಅನುಕೂಲ ಇದ್ರೆ ಅದರಲ್ಲಿ ಅದಕ್ಕೂ ಇದಕ್ಕೂ 1-2 ವರ್ಷ ರೂಪಾಯಿ ಉಳಿತದೆ. ಇಲ್ಲ ಮನೆಯಲ್ಲಿ ಅನುಕೂಲ ಇಲ್ಲ ಆದ್ರೆ ಬ್ಯಾಟ್ರಿ ಗಾಡಿನೇ ಬೇಕು ಅಂದ್ರೆ ಈ ಗಾಡಿ ಅನುಕೂಲ ಇದೆ ಅಷ್ಟೇ. ಯಾವ್ದಾದ್ರು ಯಾವ್ದು ಬೇಕಾದ್ರೂ ಮಾಡ್ಕೋಬಹುದು ಅಷ್ಟೇ, ಅನುಕೂಲ ಅಂದ್ರೆ ಅಷ್ಟೇ ಅದು. ಆಮೇಲೆ ಗಾಡಿ ಅದಕ್ಕೂ ಇದಕ್ಕೂ ವ್ಯತ್ಯಾಸ ಇದೆ. ಸೀಟ್ ಇದ್ರಲ್ಲಿ ನೋಡ್ಕೊಂಡ್ರೆ ಮೋಂಟ್ರಾದಲ್ಲಿ ಸೀಟು ಕೂತ್ಕೊಳ್ಳೋಕೆ ಚೆನ್ನಾಗಿದೆ, ಕಂಫರ್ಟ್ ಇದೆ. ಇದಕ್ಕೂ ಅದಕ್ಕೂ ವ್ಯತ್ಯಾಸ ಚೆನ್ನಾಗಿದೆ. ಅದರಲ್ಲಿ ಸ್ವಲ್ಪ ಹಿಂದ್ಗಡೆ ಎಲ್ಲ ಚೆನ್ನಾಗಿದೆ ಮೋಂಟ್ರಾದಲ್ಲಿ. ಲುಕ್ ವೈಸು ಹಿಂದ್ಗಡೆ ಲಗೇಜ್ಗೆ ಊರ್ ಕಡೆ ಹೋದ್ರೆ ಮಾಡಿದ್ರೆ ಅದಕ್ಕೆಲ್ಲ ಚೆನ್ನಾಗಿದೆ. ಇದಕ್ಕೂ ಏನಂದ್ರೆ ಫಾಸ್ಟ್ ಚಾರ್ಜಿಂಗು 2 ವರ್ಷ OSM, 2 ಲಕ್ಷ 2 ಲಕ್ಷ ಕಿಲೋಮೀಟರ್, 5 ವರ್ಷ ಬ್ಯಾಟ್ರಿ ಅಷ್ಟೇ. ಬ್ಯಾಟ್ರಿ ವಾರಂಟಿ, ಗ್ಯಾರಂಟಿಲಿ ಇದು ಜಾಸ್ತಿ ಇದೆ, ವಾರಂಟಿಲೂ ಅಷ್ಟೇ. ಇದು 1 ವರ್ಷ 1 ಲಕ್ಷ ಕಿಲೋಮೀಟರ್. ಯಾವುದು ಮೋಂಟ್ರಾ ವ್ಯತ್ಯಾಸ ಅಷ್ಟೇ. ಇದು 2 ಲಕ್ಷ ಕೊಟ್ರೆ ಇದು 1 ಲಕ್ಷ ಕೊಟ್ರೆ ಅಷ್ಟೇ. ಗ್ಯಾರಂಟಿ OSM ಜಾಸ್ತಿ ಕೊಟ್ಟಿದ್ದಾರೆ, ಇದ್ರಲ್ಲಿ ಕಮ್ಮಿ ಇದೆ. ಏನಂದ್ರೆ ಇದು 4,500 ಕೊಡ್ಬೇಕು ಅವ್ರಿಗೆ ಚಾರ್ಜಿಂಗ್ಗೆ, ತಿಂಗಳಿಗೆ. ಹಾಕ್ಲಿ ಬಿಡ್ಲಿ 15 ನಿಮಿಷ ಚಾರ್ಜಿಂಗು. ಸ್ಟೇಷನ್ಗಳು ಇನ್ನೊಂದ್ ಸ್ವಲ್ಪ ಮಾಡ್ಬೇಕು. ಇದು 15 ನಿಮಿಷದ್ದು. ಇದು ಮನೇಲಿ ಅನುಕೂಲ ಇದ್ರೆ, ಬಾಡಿಗೆ ಮನೇಲಿ ಇರ್ಲಿ ಅನುಕೂಲ ಇರ್ಬೇಕು ಅಷ್ಟೇ ಹಾಕೊಳಕ್ಕೆ. ಅನುಕೂಲ ಇದ್ರೆ ಇದರಲ್ಲಿ 2,500 ಉಳಿತದೆ ಅಷ್ಟೇ. ನೀವು ಬೇರೆ ಯಾವ್ದಾದ್ರು ಗಾಡಿ, ಆಪೆ ಗಾಡಿ ಈ ತರ ಏನಾದ್ರು ನೋಡಿದ್ರೆ ನಮ್ಮ ಇದು ಇನ್ನೊಂದು ಅದಕ್ಕೂ ಏನ್ ಹೇಳ್ತೀರಾ? ಅದು ನನ್ ಗಾಡಿ ಎಲ್ಲೂ ಸಿಕ್ಕಿಲ್ಲ, ಆಪೆ ಗಾಡಿನೂ. ಮತ್ತೆ ನೀವು ಏನೋ ಮುಂಚೆ ಒಂದ್ಸತಿ ಟ್ರೈ ಮಾಡಿದ್ರಿ ಅಂತ ಹೇಳಿದ್ರಿ. ಇದು ಬರಕ್ಕೆ ಮುಂಚೆ ಟ್ರೈ ಮಾಡಿದೆ. ಆವಾಗ ಇದು ಬಂತಲ್ಲ, ಇದು ನೋಡ್ಬಿಟ್ಟು ನನ್ಗೆ ಇದು ಇಷ್ಟ ಆಯ್ತು, ನಿಮ್ಗೆ ಇದು ತಗೊಂಡಿದ್ದೀರಾ. ಇನ್ನೊಂದು ಮಹೇಂದ್ರ ಅಂತ ಯಾವ್ದೋ ಒಂದು ಗಾಡಿ ಇದೆ, ನೆಕ್ಸ್ಟ್ ನೋಡ್ತೀನಿ. ಇದು ಯಾವ್ದೇ ತರ ಪ್ರಮೋಷನ್ ವಿಡಿಯೋ ಅಲ್ಲ ಆಯ್ತಾ, ದಯವಿಟ್ಟು ಪ್ರಮೋಷನ್ ವಿಡಿಯೋ ತಗೊಳ್ಳಿ. ಯಾಕಂದ್ರೆ ಒಂದು ಎಕ್ಸ್ಪೀರಿಯನ್ಸ್ ಗೋಸ್ಕರ. ಯಾರ್ಯಾರು ತಗೊಳ್ಳಿ ಅವ್ರವ್ರ ಇದು, ನಮ್ಗೇನು. ಆದ್ರೆ ಏನಂದ್ರೆ ಕೇಳ್ದದಕ್ಕೆ ನಾನು ಹೇಳ್ದೆ, ನಾ ಕೊಡಲ್ಲ ಯಾರಿಗೂ. ಕೇಳ್ದಲ್ಲಪ್ಪ ಅಣ್ಣ ಹೆಂಗೆ ಅಂತ ನಾನು ಎಕ್ಸ್ಪೀರಿಯನ್ಸ್ ಹೇಳ್ದೆ. ಅವ್ರವ್ರ ಇಷ್ಟ. ಅವ್ರು ಆಮೇಲೆ ದುಡಿಯೋದು ಯಾರ್ಯಾರು ಎಷ್ಟಾರು ದುಡಿಯೋದು. ಒಂದು ಚಾರ್ಜಿಂಗ್ ಅಂದ್ರೆ 1,500 ಮಾಡ್ಬೋದು, 7,000 ಮಾಡ್ಬೋದು, ಅವ್ರವ್ರ ಟೆಕ್ನಿಕ್. 500 ಮಾಡೋದು, 1,000 ಮಾಡ್ಕೊಂಡ್ ಬರ್ತಾರೆ. ಅಂದ್ರೆ ಇದ್ರಲ್ಲಿ ಸ್ನೇಹಿತರೆ ಅವ್ರು ಅಣ್ಣವ್ರು ಹೇಳ್ತಿರೋದು ಏನಂತಂದ್ರೆ, ಇದ್ರಲ್ಲಿ ಲಿಮಿಟೆಡ್ ಕಿಲೋಮೀಟರ್ ಇದೆ. ನಿಮ್ಗೆ ಒಂದ್ಸತಿ ಏನಾದ್ರು ಚಾರ್ಜಿಂಗ್ ಆಗ್ತೀನಿ ಅಂತಂದ್ರೆ ಇದು ಸ್ಲೋ ಚಾರ್ಜಿಂಗ್ ಇರೋದು. ಇದು ಯಾವ್ದೇ ತರ ಫಾಸ್ಟ್ ಚಾರ್ಜಿಂಗ್ ಇಲ್ಲ ಈ ಗಾಡಿಗೆ. ಇನ್ ಫ್ಯೂಚರ್ ಅಲ್ಲಿ ಬರುತ್ತಾ ಅಂತ ನಮ್ಗೆ ಗೊತ್ತಿಲ್ಲ, ಬಟ್ ಏನಂದ್ರೆ ಮೋಸ್ಟ್ಲಿ ಬರ್ಬೋದು. ಯಾಕಂದ್ರೆ ಫಾಸ್ಟ್ ಚಾರ್ಜಿಂಗ್ ಬೇಕೇ ಬೇಕು. ಇವತ್ತಿನ ಇರೋ ರೀಸನ್ಗೆ 4 ಅವರ್ 5 ಅವರ್ ಹಾಕೊಂಡಿರೋ ಅಂತದ್ ಯಾವ್ದೋ ಸೆನ್ಸ್ ಅನ್ಸಲ್ಲ. ಇದು ಮನೆಯಲ್ಲಿ ನೈಟ್ 12 ಗಂಟೆ ಆನ್ ಮಾಡ್ಬಿಡ್ತೀವಿ, ಬಿಟ್ಬಿಡ್ತೀವಿ ಅಷ್ಟೇ. ನೈಟಲ್ಲಿ ಬೆಳಗ್ಗೆ ಗಂಟೆ ಆಗಿ ಆಫ್ ಆಗಿರುತ್ತೆ ಅಷ್ಟೇ. ಏನಿಲ್ಲ, ತೊಂದರೆ ಏನಿಲ್ಲ. ನಾವು ಡೇ ಟೈಮ್ ಹಾಕೋದಿಲ್ಲ. ಸ್ಟಾರ್ಟಿಂಗ್ ಅಲ್ಲಿ ಹಾಕತ್ತ ಇದು ಕಮ್ಮಿ ಕಿಲೋಮೀಟರ್ ಬರ್ತದೆ. ಇವಾಗ ಏನಲ್ಲ, ನಾವು ಒಂದೇ ಚಾರ್ಜ್ ಓಡಿಸೋದು, ಅದ್ರಲ್ಲೇ ನಮ್ಗೆ ರಾತ್ರಿವರೆಗೂ ಆಯ್ತದೆ ಅಷ್ಟೇ. ಜಾಸ್ತಿ ಓಡಿಸ್ತೀವಿ ಅಂದರು ಎಲ್ಲಾ ಕಡೆ ಸ್ವಲ್ಪ ಇನ್ನೊಂದ್ಸಲ ಹಾಕೋಬೇಕು. ಜಾಸ್ತಿ ಓಡಿಸಕ್ಕೆ 150 ಕಿಲೋಮೀಟರ್ ಏನು ಮೋಸ ಇಲ್ಲ ಅಂತ ಹೇಳ್ತಾರೆ. 150 ಕಿಲೋಮೀಟರ್ಗೆ ಯಾವ್ದೇ ತರ ಮೋಸ ಇಲ್ಲ. ಅಷ್ಟೇ ಮಾಡ್ಬೋದು ಇಷ್ಟೇ ಮಾಡ್ಬೋದು ಅಂತ ಅವ್ರವ್ರ ಇಷ್ಟ, ಅವ್ರ ಕೆಪಾಸಿಟಿ. ಒಬ್ರು 2 ಮಾಡೋರು, 1.5 ಮಾಡೋರು, ಒಂದ್ ವೇಳೆ 1,500-1,000 ಮಾಡೋರು ಅವ್ರವ್ರ ಕೆಪಾಸಿಟಿ ಅದ್ರಲ್ಲಿ ಮೆಟ್ಟಿದ್ದು. ಖಾಲಿ ಜಾಸ್ತಿ ಸುತ್ತೋದ್ರೆ ದುಡ್ಡಾಗಲ್ಲ. ಸ್ವಲ್ಪ ಪೀಕ್ ಅವರ್ಗಳು ಹೊಡ್ಕೊಂಡ್ರೆ ದುಡ್ಡು ಜಾಸ್ತಿ. ಅದು ಅವ್ರವ್ರ ಇಷ್ಟ. ಅಷ್ಟೇ ಮಾಡ್ದ ಇಷ್ಟೇ ಮಾಡ್ದ ಅಂತ ಹೇಳಕ್
ಓಕೆ ಸ್ನೇಹಿತರೆ, ಅವ್ರು ಹೇಳ್ತಿರೋದು ಅಣ್ಣವ್ರು ಏನಂತಂದ್ರೆ ನಿಮಗೆ ಇದ್ರಲ್ಲಿ ಬಂದ್ಬಿಟ್ಟು ಮನೆಯಲ್ಲಿ ಒಂದು ಆಪ್ಷನ್ ಚಾರ್ಜಿಂಗ್ ಒಂದು ಹಾಕೊಂಡ್ರೆ ಏನೋ ನಿಮಗೆ ಇನ್ನೂ ಸ್ವಲ್ಪ ಒಂದು 30 ಕಿಲೋಮೀಟರ್ 40 ಕಿಲೋಮೀಟರ್ ಎಕ್ಸ್ಟ್ರಾ ಓಡಿಸ್ತೀನಿ ಅಂದ್ರೆ ಒಂದು 2 ಅವರ್ ಹೋಗ್ಬಿಟ್ಟು ನೀವು ಊಟ ಟೈಮ್ಗೆ ಊಟ ಟೈಮಲ್ಲಿ ಹಾಕಬಹುದು. ಹೊರಗಡೆ ಬೆಸ್ಕಾಮ್ ಅಲ್ಲಿ ಅಲ್ಲಿ ಇಲ್ಲಿ ಚಾರ್ಜಿಂಗ್ ನ ತೊಗೊಂಡು. ಹಾಕೋಬಹುದು. ಅದಕ್ಕೊಂದು 20-30 ರೂಪಾಯಿ ಎಕ್ಸ್ಟ್ರಾ ಬರ್ತದಲ್ಲ ಅಣ್ಣ, ಅಷ್ಟೇ. ಒಂದು 20-30 ರೂಪಾಯಿ ಎಕ್ಸ್ಟ್ರಾ ಬರ್ಬೋದು. ಈ ಗಾಡಿಗೆ ಬಂದ್ಬಿಟ್ಟು ಸೇಮ್ ಇದೆ, ಆದ್ರೆ ಮನೆಯಲ್ಲಿ ಚಾರ್ಜಿಂಗ್ ಹಾಕೊಂಡ್ರೆ ಅವಾಗ್ಲೇ ಹೇಳ್ದಂಗೆ 80-100 ತಿಂಗಳಿಗೆ ಈ OSM ಅಂದ್ರೆ 4,500 ಕೊಟ್ರೆ ಎಷ್ಟು ಸಲ ಹಾಕ್ಬೋದು ದಿನಕ್ಕೆ. ಓಕೆ, ಅನ್ಲಿಮಿಟೆಡ್ ಚಾರ್ಜಿಂಗ್ ಇರೋದು. ಅನ್ಲಿಮಿಟೆಡ್ ಎಷ್ಟಾರು ಓಡಿಸ್ಬೋದು ಓಕೆ, ಅಷ್ಟೇ. ಅಂದ್ರೆ ನಾನು ಹೇಳ್ತಿರೋದು ಏನಂದ್ರೆ ಈ ಗಾಡಿನೂ ಕೂಡ ನೀವು ಮನೆಯಲ್ಲಿ ಚಾರ್ಜಿಂಗ್ ಹಾಕೋಬಹುದು. ಈ ಮನೆಯಲ್ಲಿ ಚಾರ್ಜಿಂಗ್ ಹಾಕೋದ್ರೆ ನಿಮ್ಗೆ ಕಿಲೋಮೀಟರ್ ತುಂಬಾ ಕಡಿಮೆ ಇದೆ, ಒಂದು 100 ಕಿಲೋಮೀಟರ್ ಒಳಗೇನೆ ಸಿಗುತ್ತೆ ಈ ಗಾಡಿ. ಬೇಕಾದ್ರೆ ಮತ್ತೆ ನೀವು ಮನೇಲಿ ಒಂದ್ಸತಿ ಚಾರ್ಜ್ ಹಾಕೊಂಡು ಇನ್ನೂ ಹೋಗಿ ಮತ್ತೆ ಬೆಸ್ಕಾಮ್ ಅಲ್ಲಿ ಎಲ್ಲಾದ್ರೂ ಹೊರಗಡೆ ಸ್ಲೋ ಚಾರ್ಜಿಂಗ್ ಹಾಕೋದ್ರೆ ಮತ್ತೆ 4-4.5 ಅವರ್ ತಗಲುತ್ತೆ ಅಲ್ವಣ್ಣ. ಅವಾಗ ಅಂದ್ರೆ ಅಷ್ಟು ಬೆನಿಫಿಟ್ ಅನ್ಸಲ್ಲ. ಏನೋ ನಾನು ಒಂದು 100 ಕಿಲೋಮೀಟರ್ ಒಳಗೇನೆ ಓಡಿಸ್ತೀನಿ ಅಂತ ಇದ್ರೆ, 80 ಕಿಲೋಮೀಟರ್ ಅಷ್ಟಲ್ಲೇ ಓಡಿಸ್ತೀನಿ ಅಂತ ಅಂದ್ರೆ ಓಕೆ, ಮನೆಯಲ್ಲಿ ಚಾರ್ಜಿಂಗ್ ಮಾಡ್ಕೋಬಹುದು. 40 ರೂಪಾಯಿ 30 ರೂಪಾಯಿ 50 ರೂಪಾಯಿ ಒಳಗಡೆಗೆ ಆಗೋಗುತ್ತೆ. ಆದ್ರೆ ಇದು ನಾವು ಇಲ್ಲ, ನಂಗೆ ಸ್ವಲ್ಪ ಕಿಲೋಮೀಟರ್ ಜಾಸ್ತಿ ಬೇಕು, ಯಾಕಂದ್ರೆ ಆಟೋ ತಗೊಂಡ್ರೆ ದುಡಿಯಕ್ಕಂತಾನೆ ನಾವು ಬಂದಿರೋದು, ದುಡಿಲೇಬೇಕು, ಅದಕ್ಕೋಸ್ಕರನೇ ಎಲೆಕ್ಟ್ರಿಕಲ್ ಗಾಡಿ ಹಾಕೊಳೋದು. ಲೆಕ್ಕದಲ್ಲಿ ಹೇಳ್ಬೇಕು ಅಂದ್ರೆ CNG ಗಾಡಿಗಿಂತಾನು ರೇಟ್ ಜಾಸ್ತಿ ಇದೆ ಈ ಗಾಡಿ ಅಲ್ವಣ್ಣ. ಆಲ್ಮೋಸ್ಟ್ 1 ಲಕ್ಷ ಜಾಸ್ತಿ ಬರುತ್ತೆ, ಒಂದು 80,000 ಜಾಸ್ತಿ ಬರುತ್ತೆ. ಒಂದೊಂದು ಗಾಡಿ ಒಂದೊಂದ್ ತರ. ಹ್ಮ್. ಒಂದೊಂದು ಗಾಡಿಗೆ ಅದಕ್ಕೆ CNGಗೆ 3 ಲಕ್ಷ ಆದ್ರೆ ಇದಕ್ಕೆ 380 ಹೋಗಿದಾವೆ, 390 ಇದಾವೆ, 360 ಇದಾವೆ. ಆತರ ಬೇರೆ 350 ಮೇಲೆ ಹೌದು, 350 ಮೇಲೆನೆ ಇರೋದು. ಹೌದೌದು, ಒಳಗಡೆ ಯಾವ್ದು ಸಿಗಲ್ಲ. ಹೌದು. ಸೊ ಹಂಗಾಗಿ ಇದನ್ನ ನೀವು ಫಾಸ್ಟ್ ಚಾರ್ಜಿಂಗ್ ಹಾಕೊಂಡ್ರೆ ಬೆಟರ್. ನನಗೊಂದ್ ಸ್ವಲ್ಪ ಜಾಸ್ತಿ ಕಿಲೋಮೀಟರ್ ಓಡಿಸ್ತೀನಿ ಅಂತ ಅಂದ್ರೆ ಇಲ್ಲ, ನನಗೆ ಒಂದ್ 150 ಕಿಲೋಮೀಟರ್ ಒಳಗೇನೆ ಸಾಕು, ಏನೋ ಒಂದು ದುಡ್ಕೊಂಡ್ ಬರ್ತೀನಿ, ಒಂದ್ 1,000-1,500 ರೂಪಾಯಿ ಒಳಗಡೆ ಮಾಡ್ಕೊ ಬರ್ತೀನಿ ಅಂದ್ರೆ ಈ ಗಾಡಿ ಕೂಡ ಬೆಟರ್ ಇದೆ. ಇದ್ರಲ್ಲೂ ಹೊಡಿಯೋರು ಇದಾರೆ, ಮಾಡೋರು ಇದಾರೆ, ಮಾಡಕ್ಕಿಲ್ಲ ಅಂತ ಹೇಳೋದು ತಪ್ಪಾಗುತ್ತೆ. ಬಟ್ ಏನಂತ ಅಂದ್ರೆ ಅದು ನಿಮ್ಗೆ ಬಿಟ್ಟಿದೆ, ನಿಮ್ ಚಾಯ್ಸ್. ಇದೇ ತಗೊಳ್ಳಿ ಅಂತ ಹೇಳಕ್ಕಾಗಲ್ಲ, ಅದೇ ತಗೊಳ್ಳಿ ಅಂತ ಹೇಳಕ್ಕಾಗಲ್ಲ. ಯಾಕಂದ್ರೆ ಅಣ್ಣವ್ರು ಬಂದ್ಬಿಟ್ಟು ನೋಡಿ ಅದ್ರದ್ದೊಂದು ಎಕ್ಸ್ಪೀರಿಯನ್ಸ್, ಇದ್ರದ್ದೊಂದು ಎಕ್ಸ್ಪೀರಿಯನ್ಸ್ ಅವ್ರ ಹತ್ರ ಕೇಳ್ಬೇಕಿತ್ತು. ಇದೆರಡು ಗಾಡಿನೂ ಬಂದ್ಬಿಟ್ಟು ಅವ್ರದ್ದೇನೆ ಒಂದೇ ಕಲರ್ ತಗೊಂಡು ಇಟ್ಕೊಂಡಿದ್ದಾರೆ. ಅಣ್ಣ, ಈಗ OSMಗಾಗ್ಲಿ ಮೋಟ್ರಾಗಾಗ್ಲಿ ಏನು ನಿಮ್ ಕಡೆಯಿಂದ, ಯಾಕಂದ್ರೆ ನಿಮ್ಮ ಹತ್ರ 2 ಗಾಡಿ ಇದಾವೆ, OSM ಮತ್ತೆ ಮೋಟ್ರಾ ಗಾಡಿ, ನಿಮ್ಗೆ ಏನ್ ಅನ್ಸುತ್ತೆ, ಏನ್ ಇಂಪ್ರೂವ್ಮೆಂಟ್ ಮಾಡ್ಬೇಕು ಅಂತ ಅನ್ಬಿಟ್ಟು ಗಾಡಿಗಳಲ್ಲಿ? ಚಾರ್ಜಿಂಗ್ ಆಗಿರ್ಬೋದು, ಏನೇ ಆಗಿರ್ಬೋದು, ನಿಮ್ಗೆ ಏನ್ ಅನ್ಸುತ್ತೆ ಅದನ್ನ ಹೇಳಿ. ಚಾರ್ಜಿಂಗ್ ಅಂದ್ರೆ ಇದು ಮೋಂಟ್ರಾ ಆದ್ರೆ ಇನ್ನೂ ಸ್ವಲ್ಪ ಫಾಸ್ಟ್ ಚಾರ್ಜಿಂಗ್ ಮಾಡಿದ್ರು ಆಯ್ತು. ಇಲ್ಲ ಅಂದ್ರೆ ಕಿಲೋಮೀಟರ್ಲಿ ಈಗ 150 ಇನ್ನೂ ಸ್ವಲ್ಪ ಬ್ಯಾಟ್ರಿ ಇನ್ನೊಂದ್ ಸ್ವಲ್ಪ ಇದು ಮಾಡ್ಕೊಂಡು ಒಂದು 200 ಗಂಟೆ ಬಂದ್ರೆ ಸೇಲಿಂಗ್ ಚೆನ್ನಾಗೈತೆ ಮೋಂಟ್ರದ್ದು. ಅದ್ರಲ್ಲೂ ಸಣ್ಣ ಪುಟ್ಟ ಒಂದ್ ಸ್ವಲ್ಪ ಇದಾವೆ, ಅದೇ ಇದು ಹ್ಯಾಂಡಲ್ ಅವೆಲ್ಲ ರೆಡಿ ಮಾಡ್ಕೊಂಡ್ರೆ ಅದು ಇನ್ನೂ ಸ್ವಲ್ಪ ಬೆಟರ್ ಇರುತ್ತೆ. ಒಂದೊಂದ್ ಗಾಡಿ ಅವು ಏನೋ ಸಣ್ಣ ಪುಟ್ಟ ಪ್ರಾಬ್ಲಮ್ ಇದೆ, ಒಂದೊಂದ್ ಗಾಡಿ ಬರ್ತವೆ, ಅದು ಅವ್ರವ್ರ ಇದು ಸರ್ ಮಾಡ್ಕೋಬೇಕು. ಅವರು ಇನ್ನು ಸ್ವಲ್ಪ ಅದೊಂದೊಂದು ಹೋಯ್ತಾ ಸರಿ ಆಗ್ತಾ ಹೋಗುತ್ತೆ, ಇಂಪ್ರೂವ್ ಮಾಡ್ಕೊಂಡು ಹೋಗ್ಬೇಕು ಅಷ್ಟೇ. ಇದ್ರಲ್ಲೂ ಅಷ್ಟೇ ಸ್ವಲ್ಪ ಸ್ಟೇಷನ್ಗಳು ಇದಾಗಬೇಕು. ಇದ್ರಲ್ಲಿ ಇನ್ನೂ ಸ್ವಲ್ಪ ಗಾಡಿ ಸ್ವಲ್ಪ ಅವರು ಇದು ಕೊಟ್ಟರೆ ಸರಿ ಇದೆ, ಬ್ಯಾಟ್ರಿ ಪಕ್ಕ ಬ್ಯಾಟ್ರಿ ಸರಿ ಇದೆ, ಗಾಡಿ ಸ್ವಲ್ಪ ಇನ್ನೂ ಲುಕ್ಕ ಬರ್ಬೇಕು, ಇನ್ನು ಲುಕ್ ಬರ್ಬೇಕು ಮುಂದೆ ಮೂತಿ ನಮ್ಗೆ ಅದು ಸೆಟ್. ನಾವು ಬ್ಯಾಟ್ರಿಯಿಂದ ತಗೊಂಡೋದು, ಬ್ಯಾಟ್ರಿಗೋಸ್ಕರ 5 ವರ್ಷ ಅಲ್ಲ 2 ಲಕ್ಷ ಕಿಲೋಮೀಟರ್ ಬಾಡಿಯಿಂದ ಬ್ಯಾಟ್ರಿ ತಾನೆ ನಮ್ ಮೇನ್ ಅಂದ್ಬಿಟ್ಟು ಹಿಂಗ್ ತಗೊಳ್ಳೋದು. ಗಾಡಿ ಇನ್ನೂ ಸ್ವಲ್ಪ ಲುಕ್ಕ ಬರ್ಬೇಕು. OSM ಅವ್ರು ಏನೇ ಮಾಡ್ಕೊಂಡ್ರು ಲುಕ್ಕ ಬರ್ಬೇಕು ಗಾಡಿ, ಗಾಡಿ ಸ್ವಲ್ಪ ಲುಕ್ ಕಾಣ್ಬೇಕಲ್ವಾ. ಮುಂದೆ ಅದು ಸ್ವಲ್ಪ ಲುಕ್ ನಿಮ್ಗೆ ಲುಕ್ ಅಷ್ಟು ಇಷ್ಟ ಆಗಿಲ್ಲ ನಿಮ್ಗೆ. ಓಕೆ, ಏನೋ ಬ್ಯಾಟ್ರಿ ಮೇಲೆ ತಗೊಂಡೋದು, ಬ್ಯಾಟ್ರಿಗೋಸ್ಕರ. ಓಕೆ, ಓವರಾಲ್ ಆಗಿ ಅದು ಅಷ್ಟೇ. ಅಂದ್ರೆ 150 ಕಿಲೋಮೀಟರ್ ಮಾಮೂಲಿ ಓಡಿಸೋರ್ಗೆ ಸ್ವಲ್ಪ ಸಾಕು, ಅದು 70 ರೂಪಾಯಿ ಹಂಗ ಕಾಲಿಗೆ ಬಿಡೋದು. ಸ್ವಲ್ಪ ಇನ್ನೂ ಜಾಸ್ತಿ ಓಡಿಸ್ತೀನಿ, ಒಬ್ಬರು ಅಂತಾರೆ ನಂಗೆ ಸಾಲಲ್ಲ, ಒಂದು 200 ಎತ್ತಬೇಕು, ಆ ಬ್ಯಾಟ್ರಿ ಸ್ವಲ್ಪ ಅವರು ಪವರ್ ಇನ್ನೂ ಸ್ವಲ್ಪ ಜಾಸ್ತಿ ಮಾಡಿದ್ರೆ ಇನ್ನೂ ಸ್ವಲ್ಪ ಸೇಲಿಂಗ್ ಇದಾಗುತ್ತೆ. ಓಕೆ, ಅವ್ರು ಇನ್ನೂ ಸ್ವಲ್ಪ ಸರ್ವಿಸು ಫಾಸ್ಟ್ ಕೊಡ್ಬೇಕು, ಅವರು ಫಾಸ್ಟ್ ಸರ್ವಿಸ್ ಬೇಕು. ಯಾವ್ದು ಇವ್ರದ್ದು ಮೋಂಟ್ರಾ ಅವ್ರದ್ದು ಸರ್ವಿಸಿಂಗು ಜಾಸ್ತಿ ಇಡ್ಬೇಕು. ಈ ಗಾಡಿಗಣ ಒಂದೇ ಇರೋದು, ಇವ್ರದ್ದು ಸರ್ವಿಸು ಬೇಕು, ಇನ್ನೂ ಸರ್ವಿಸು ಇನ್ನೂ ಬೇಕು. ಓಕೆ, ಅಲ್ಲ ಇವಾಗ ಇದೆ ಅಲ್ಲ, ಸರ್ವಿಸ್ ಮಾಡ್ತಿದಾರಲ್ಲ ಅವರು. ಬೇಗೂರ್ಲಿದೆ, ಇನ್ನು ಬೇಕು ಸ್ವಲ್ಪ, ಬೇಗೂರ್ಲಿದೆ ಸರ್ವಿಸ್, ಇದು ಬೇಕು ಸ್ವಲ್ಪ ಸರ್ವಿಸಿಂಗ್. ಅವ್ರೇನೋ ಆನ್ ರೋಡ್ ಎಲ್ಲ ಬಂದ್ಬಿಟ್ಟು ಮಾಡ್ಕೊಡ್ತೀನಿ ಅಂತ ಎಲ್ಲ ಹೇಳಿದ್ರೆ ಅದು ನಮ್ಗೆ ಅನುಭವ ಇದ್ರೆ ಹೇಳ್ಬೋದು, ಏನೋ ಗಾಡಿ ಕೆಟ್ಟೋಗಿ ಆತರ ಆಗಿಲ್ಲ ಅವ್ರು ಹೇಳೋರು, ಅದ್ರ ಬಗ್ಗೆ ನಾವು ಮಾತಾಡಕ್. ಈಗ ನಮ್ಮ ಆ ಗಾಡಿನೂ ಆನ್ ರೋಡ್ ಅಂತ ಫಸ್ಟ್ ಹಂಗ ಕೊಟ್ಟಿದ್ರೆ ನಮ್ಗೆ ಆಗ ಅನುಭವ ಆಗಿಲ್ಲ. ಅನುಭವ ಆಗಾದ್ರೆ ನಾವ್ ನೊಂದು ಹೇಳ್ಬೋದು. ಈಗ ಚಾರ್ಜಿಂಗ್ ಹೇಳಿದ್ರು ಆತರ ಕೊಟ್ಟರೆ ನಮ್ಗೆ, ಅದು ಅಷ್ಟು ಕೊಟ್ಟಿದ್ದಾರೆ. ಅದು ಮೋಂಟ್ರದ್ದು ಚಾರ್ಜಿಂಗ್ ಹೋದ್ರೆ ಕೊಡ್ತೀವಿ ಅಂತ ಹೇಳಿದ್ರು, ಕೊಟ್ರು. 1-2 ದಿವಸದಲ್ಲಿ ನೋಡಿ ಕೊಟ್ರು, ಚೆಕ್ ಮಾಡಿ. ಆತರ ನಾವ್ ಅನುಭವ ಇಲ್ಲದೆ ಏನ್ ಹೇಳ್ತೀವಿ.
ಓವರ್ ಆಗಿ ಹೇಳೋದಾದ್ರೆ ನಿಮ್ಮ ಅನಿಸಿಕೆ ಅವ್ರವ್ರ ಇಷ್ಟ ಅದು. ಓವರ್ ಆಲ್ ಅಂದ್ರೆ ಒಬ್ಬೊಬ್ರು ಅಂತಾರೆ ಇಲ್ಲ. ಬ್ಯಾಟ್ರಿಲಿ ಗ್ಯಾರಂಟಿಲಿ ಇದಿದೆ. ಇದಿದೆ ಬ್ಯಾಟ್ರಿ ಮತ್ತೆ Battery. ಗ್ಯಾರಂಟಿನಲ್ಲಿ. ಗ್ಯಾರಂಟಿಲಿ ಇದಿದೆ. ಗಾಡಿ ಲುಕ್ಕಲ್ಲಿ ಏನು ಅಷ್ಟೊಂದು ನಿಮ್ಗೆ ಇಷ್ಟ ಇದಿಲ್ಲ. ಆಗಿಲ್ಲ? ನನಗೆ ಇಷ್ಟ ಇಲ್ಲ, ಬೇರೆಯವ್ರಿಗೆ ಏನು ಗೊತ್ತಾ. ಓಕೆ. ಅದ್ರಲ್ಲಿ ಏನಂದ್ರೆ 150 ಕಿಲೋಮೀಟರ್ ಅಷ್ಟು ಓಡಿಸ್ತೀನಿ 70 ರೂಪಾಯಿ ಅಂದ್ರೆ ಮೋಟ್ರಾಗ ಅದು- ಹೋಗ್ಬೋದು. ಆ ಥರ ತಗೋಬಹುದು. ಒಬ್ಬೊಬ್ರು ನಂಗೆ ಸಾಲಲ್ಲ, ಬ್ಯಾಟ್ರಿ ಇನ್ನೂ ಜಾಸ್ತಿ ಬೇಕು ಅಂದ್ರೆ ದಿನ ಜಾಸ್ತಿ ಹೊಡ್ತೀನಿ, ಇದ್ರಲ್ಲಿ ಹೋಗ್ಬೋದು. ಅವ್ರವ್ರ ಇಷ್ಟ. ಓಕೆ. ಅವ್ರು ಯಾವ್ಯಾವ ತಗೋತಾರೆ. ಓವರ್ ಆಲ್ ಆಗಿ ನಾವು ಓಡ್ಸಕ್ಕಾಗೋದು ಅಷ್ಟೇ. ಮ್ಯಾಕ್ಸಿಮಮ್ ಅಂದ್ರೆ 200 ಕಿಲೋಮೀಟರ್ ಒಳಗೇನೆ ಈ ಅಷ್ಟೇ ಸಿಟಿನಲ್ಲಿ ಆಗೋದು. ಎಲ್ಲಿ ಓಡ್ಸಕ್ಕಾಗುತ್ತೆ. ಮೇನ್ ಏನಪ್ಪಾ ಅಂತಂದ್ರೆ ನಮ್ಗೆ ಆಕ್ಸಿಲೇಟರ್ ಕ್ಲಚ್ ಎಲ್ಲ ಹಿಡಿಯಂಗಿಲ್ಲ ಅಷ್ಟೇ. ಅವುಗೋಸ್ಕರ ಎಲೆಕ್ಟ್ರಿಕಲ್ ನೋಡ್ಬೋದು. ಇನ್ ಫ್ಯೂಚರ್ ಅಲ್ಲಿ ಕೂಡ Future ಅಲ್ಲಿ. ಎಲೆಕ್ಟ್ರಿಕಲ್ ಇರೋದು. ಆಮೇಲೆ ಇದ್ರಲ್ಲಿ ಏನಂದ್ರೆ ನಾವು ನಾಳೆ ದಿನ ರೇಟ್ ಹೇಳಕ್ಕಾಗಲ್ಲ. ರೇಟ್ ರೀಸೇಲ್ ವ್ಯಾಲ್ಯೂ ಹೌದು. ಕಟ್ಕೋಬಾರ್ದು, ತಗೊಳ್ಳೋರು ಓಡ್ಸೋರು ದುಡಿಯೋರು. ಹೌದು, ದುಡ್ಕೊಬಿಡ್ಬೇಕು. ನಾನು ರೀಸೇಲ್ ವ್ಯಾಲ್ಯೂ ತಗೊಂಡಿಲ್ಲ. ಅಲ್ಲೇ ರೀಸೇಲ್ ವ್ಯಾಲ್ಯೂಗೆ ನೀವು ಹೇಳಿದ್ರಲ್ಲ, ನಾವಾಗಲೇ ಹೇಳಿದ್ರೆ ಅದ್ರಲ್ಲಿ ನಮ್ಗೆ ಏನಂದ್ರೆ 7-8 ಸಾವಿರ ಉಳಿತದೆ, ಇದ್ರಲ್ಲೂ ನೀವು ಒಂದು 6-7 ಸಾವಿರ ಇದ್ರಲ್ಲೂ ಉಳಿತದೆ ಅಂತ. ಆ ರೀಸೇಲ್ ವ್ಯಾಲ್ಯೂ ಅಲ್ಲೇ ಆಡ್ ಆಗ್ತಾ ಅಷ್ಟೇ. ಬರುತ್ತಲ್ವಾ? ನಾ ರೀಸೇಲ್ ತಗೊಂಡಿಲ್ಲ, ಹಾ ಹಾ ಯಾಕಂದ್ರೆ ಊರ್ಗ್ ಹೋಗ್ಬೇಕಾ. ಒಂದು ಓಕೆ. ಇದಕ್ಕೂ 150 ಪರ್ಮಿಟ್ ಇಲ್ಲ. 150 ಕಿಲೋಮೀಟರ್ ಮನೆ ಊರಿದ್ರೆ ಹೋಗಿ ಬರ್ಬೋದು. 70 ರೂಪಾಯಿ ಹೋಗಿ ಬರ್ಬೋದು. ಅಷ್ಟೇ.